ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಬೆಳಗಾವಿಯಲ್ಲಿ ಬೃಹತ್ ತಿರಂಗ ರ್ಯಾಲಿ ನಡೆಯಿತು. ತಿರಂಗ ರ್ಯಾಲಿಯ ಮೂಲಕ ಸೇನೆಗೆ ಬೆಂಬಲವನ್ನ ಸೂಚಿಸಲಾಗಿದೆ. 1000 ಮೀಟರ್ ಉದ್ದದ ರಾಷ್ಟ್ರ ಧ್ವಜ ಹಿಡಿದು ಮೆರವಣಿಗೆ ನಡೆಯಿತು. ತಿರಂಗ ರ್ಯಾಲಿಯು ಅಂಬೇಡ್ಕರ್ ಗಾರ್ಡನ್ನಿಂದ ರಾಣಿ ಚೆನ್ನಮ್ಮ ವೃತ್ತ ಪ್ರಾರಂಭವಾಗಿ ಶಿವಾಜಿ ಉದ್ಯಾನದವರೆಗೆ ಜರುಗಿದೆ. ಈ ಸಂದರ್ಭದಲ್ಲಿ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ತಿರಂಗ ಯಾತ್ರೆ ಮಾಡುವ ಮೂಲಕ ಭಾರತೀಯರಲ್ಲಿ ದೇಶಭಕ್ತಿ ತುಂಬುವ ಕಾರ್ಯವಾಗ್ತಾ ಇದೆ. ಪಾಕಿಸ್ತಾನ ಇನ್ನಾದರೂ ಸುಧಾರಿಸಿಕೊಳ್ಳದೆ ಹೋದರೆ ಯುದ್ಧ ಖಂಡಿತ ನಡೆಯೋದು ಎಂದಿದ್ದಾರೆ. ಈ ತಿರಂಗ ಯಾತ್ರೆಯನ್ನು ಮಾಡುವುದರ ಮುಖಾಂತರ ಭಾರತೀಯರಲ್ಲಿ ದೇಶಭಕ್ತಿಯನ್ನು ತುಂಬುವಂಥ ಅಪರೂಪದ ಕಾರ್ಯ ಆಗ್ತಾ ಇದೆ. ಆಪರೇಷನ್ ಸಿಂಧೂರನ್ನು ಮಾಡುವುದರ ಮುಖಾಂತರ ಬಹುಶಃ ಪಾಕಿಸ್ತಾನಿಗೆ ವಾರ್ ಅಷ್ಟೇ ಅಲ್ಲ, ಇದು ವಾರ್ನಿಂಗ್. ಮುಂದೆ ಪಾಕಿಸ್ತಾನ ಬದಲಾವಣೆ ಆಗಲಿಲ್ಲ ಅಂತಂದರೆ ವಾರ್ನೂ ಕೂಡ ಆಗ್ತದೆ. ನಾವೆಲ್ಲರೂ ಜಾತಿ ಮತ ಪಂಥ ಪಂಗಡವನ್ನು ಬಿಟ್ಟು ನಾವೆಲ್ಲ ದೇಶಭಕ್ತರಾದಿವಿ ಅಂತಂದರೆ ದೇಶಕ್ಕೆ ಉಳಿಗಾಲವಿದೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಾತನಾಡಿ, ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ನಮ್ಮ ಸೈನಿಕರಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಬೃಹತ್ ತಿರಂಗ ರ್ಯಾಲಿ ಮಾಡಿದ್ದೀವಿ ಎಂದಿದ್ದಾರೆ. ಕಾಶ್ಮೀರ್ನ ಪಹಲ್ಗಾಮ್ನಲ್ಲಿ ನಡೆದಂಥ ಅಮಾನವೀಯ ಹತ್ಯಾಕಾಂಡವನ್ನು ಯಾವ ಆಪರೇಷನ್ ಸಿಂಧೂರ್ನಿಂದ ನಮ್ಮ ಸೈನಿಕರು ಅತ್ಯಂತ ಯಶಸ್ವಿ ಮಾಡಿದ್ದಾರೆ. ಹೀಗಾಗಿ ಅಂಥ ಸೈನಿಕರಿಗೆ ನೈತಿಕ ಧೈರ್ಯವನ್ನು ತುಂಬಬೇಕು ಮತ್ತು ಅವರ ಕಾರ್ಯಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ಇವತ್ತು ಪಕ್ಷಾತೀತವಾಗಿ ಬೆಳಗಾವಿ ನಗರದ ಅನೇಕ ಸಂಘಟನೆಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಸಮಾಜದ ಮುಖಂಡರು ಸೇರಿ ಈ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ತಿರಂಗ ಯಾತ್ರೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಜನಜಾಗೃತಿ ಆಗಬೇಕು. ದೇಶ ಕಷ್ಟದ ಸಮಯದಲ್ಲಿದ್ದಾಗ ನಾವೆಲ್ಲರೂ ಎದ್ದು ಹೊರಗಡೆ ಬರಬೇಕನ್ನುವಂಥ ಒಂದು ಸಂದೇಶವನ್ನು ಸಾರುವಂಥ ಹಿನ್ನೆಲೆಯಲ್ಲಿ ಈ ಯಾತ್ರೆಯನ್ನು ಇವತ್ತು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಈ ಯಾತ್ರೆಗೆ ಅಭೂತಪೂರ್ವವಾದಂಥ ಬೆಂಬಲ ಕೂಡ ಸಿಗ್ತಾ ಇದೆ. ತಾವು ಕೂಡ ಇದನ್ನು ನೋಡಿದಿರಿ ಅಂತ ನಾನು ಭಾವಿಸ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅನಿಲ್ ಬೆನಕೆ, ಬಿಜೆಪಿ ಜಿಲ್ಲಾಧ್ಯಕ್ಷೆ ಗೀತಾ ಸುತ್ತರ್, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಸೋನಾಲಿ ಸರನೋಭಾತ್ ಸೇರಿ ವಿವಿಧ ಮಹಿಳೆಯರು, ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು.